ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಸಾಕಷ್ಟು ಜನರಿಗೆ ಜಾತಕದಲ್ಲಿ ಸರ್ಪ ದೋಷ ಇರುತ್ತೆ. ಇನ್ನು ಈ ದೋಷದ ನಿವಾರಣೆಗಾಗಿ ಏನು ಮಾಡಬೇಕು, ಯಾವ ಪೂಜೆಯನ್ನು ಮಾಡಿಸಬೇಕು, ಈ ಬಗ್ಗೆ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಇನ್ನು ಈ ಸರ್ಪ ದೋಷ ಅಂದರೆ ಏನು ಅಂತ? ಸರ್ಪದೋಷ ಅಂತ ಹೇಳಿದರೆ ಅವರ ಪಿತೃಪಿತಾಮಹ ಪ್ರಪಿತಾಮಹ ಕಾಲದಲ್ಲಿ ಅವರು ಮಾಡಿದಂತಹ ಸರ್ಪಕ್ಕೆ ಮಾಡಿದಂತಹ ತೊಂದರೆಗಳು ಏನಾಗ್ತದೆ ಅಂತ ಕೇಳಿದರೆ, ಒಂದು ಜೀವಿತಾವಧಿಯ ತನಕ ತಡೆದು ನಂತರದಲ್ಲಿ ಅದು ಅವರ ಕುಟುಂಬಸ್ಥರನ್ನು ಬಾಧಿಸ್ತಾ ಹೋಗ್ತದೆ. ಹೇಗೆಲ್ಲ ತೊಂದರೆಗಳು ಉಂಟಾಗ್ತದೆ ಅಂತ ಕೇಳಿದರೆ, ಏನೆಲ್ಲ ತೊಂದರೆಗಳನ್ನು ಉಂಟು ಮಾಡಿದರೆ ನಾಗನಿಗೆ ನಮ್ಮ ಜೀವನದಲ್ಲಿ ತೊಂದರೆ ಆಗ್ತದೆ ಅನ್ನುವಂಥ ಚಿಂತನೆ ಮಾಡಿದಾಗ, ಒಂದು ನಾಗನ ಮರಿಮೊಟ್ಟೆಗಳನ್ನು ನಾಶ ಮಾಡುವಂಥದ್ದು, ಹಾಗೆ ನಾಗನ ಜಾಗಗಳನ್ನು ನಾಶ ಮಾಡುವಂಥದ್ದು, ನಾಗ ವಾಸ ಮಾಡುವಂಥ ಜಾಗವನ್ನು ನಾಶಪಡಿಸುವಂಥದ್ದು, ಹಾಗೆ ನಾಗನ ಪೂಜೆಯನ್ನು ಅಥವಾ ದೇವತಾ ಅವಹೇಳನಾದಿಗಳನ್ನು ಮಾಡುವಂಥದ್ದು, ತದನಂತರದಲ್ಲಿ ಸರ್ಪನನ್ನು ವಧೆ ಮಾಡುವಂಥದ್ದು, ಹಾಗೆ ಎರಡು ಸರ್ಪಗಳು ಇರುವಂಥ ಸಂದರ್ಭದಲ್ಲಿ ನೋಡುವಂಥದ್ದು, ಸರ್ಪನನ್ನು ಸತ್ತು ಬಿದ್ದಂಥ ಸರ್ಪನನ್ನು ನೋಡಿ ಸುಮ್ಮನೆ ಹಾಗೆ ಹೋಗುವಂಥದ್ದು, ಇವೆಲ್ಲವೂ ಸಮೇತ ಸರ್ಪನ ದೋಷಕ್ಕೆ ಕಾರಣವಾಗ್ತದೆ. ಇನ್ನು ಪರಶುರಾಮ ಸೃಷ್ಟಿಯಲ್ಲಿ ಇದರ ಚಿಂತನೆಗಳನ್ನು ಮಾಡುವಾಗ ಪರಶುರಾಮ ಕ್ಷೇತ್ರ ಅಂತ ಹೇಳಿದರೆ ಇದಕ್ಕೊಂದು ಸಣ್ಣ ಪೂರ್ವವೃತ್ತ ಅಂತ ಉಂಟು. ಏನು ಅಂತ ಕೇಳಿದರೆ, ಪರಶುರಾಮ ಕೊಡಲಿಯನ್ನು ಎಸೆದಂತಹ ಕಾರಣ ಆ ಸಮುದ್ರ ಅನ್ನುವಂಥದ್ದು ಏನಾಯಿತು ಅಂತ ಕೇಳಿದರೆ, ಆ ಪರಶುರಾಮನ ಕೊಡಲಿ ಅನ್ನುವಂಥದ್ದು ಅದರ ವೇಗವನ್ನು ನೋಡಿ ಆ ಸಮುದ್ರ ರಾಜ ಏನು ಮಾಡಿಬಿಟ್ಟ ಅಂತ ಕೇಳಿದರೆ, ಸಮುದ್ರವನ್ನೇ ತನ್ನ ಹಿಂದಕ್ಕೆ ಎಳ್ಕೊಂಡು ಬಿಟ್ಟ. ಅದಾದ ನಂತರದಲ್ಲಿ ಅಲ್ಲೆಲ್ಲ ಜೀವನಕ್ಕೆ ಇದಾಗಿದ್ದು. ಮುಂಚೆ ಎಲ್ಲ ನಾಗಗಳೆಲ್ಲ ಆ ಒಂದು ಪರಶುರಾಮ ಕ್ಷೇತ್ರದಲ್ಲಿ ಸಮುದ್ರದಲ್ಲೇ ವಾಸ ಮಾಡ್ತಾ ಇದ್ವು. ಯಾವಾಗ ಪರಶುರಾಮನ ಕೊಡಲಿ ಅನ್ನುವಂಥದ್ದು ಬೀಸಿದ್ನೋ, ಆ ಬೀಸಿನ ವೇಗವನ್ನು ಹೆದರಿ ಆ ಸಮುದ್ರ ರಾಜ ಅನ್ನುವಂಥವ್ನು ಏನು ಮಾಡಿದ, ತನ್ನ ಸಮುದ್ರದ ದಡವನ್ನು ಇನ್ನೂ ಹಿಂದಗಡೆ ಎಳ್ಕೊಂಡ್ಬಿಟ್ಟ. ಆ ಸಂದರ್ಭದಲ್ಲಿ ಏನು ಉಳಿತದೆ, ಮರಳು ಅನ್ನುವಂಥದ್ದು ಉಳಿತದೆ. ಆಗ ಎಲ್ಲ ದೇವಾನುದೇವತೆಗಳು ಹಾಗೆ ಅಲ್ಲಿರುವಂಥ ಭಕ್ತಜನರು ಎಲ್ಲರೂ ಪ್ರಾರ್ಥನೆಯನ್ನು ಮಾಡಿದ್ದೇನು ಅಂತ ಕೇಳಿದ್ರೆ, ನಮಗಿಲ್ಲಿ ವಾಸ ಮಾಡಲಿಕ್ಕೆ ಯೋಗ್ಯ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ. ಆ ಸಂದರ್ಭಗಳಲ್ಲಿ ಸರ್ಪ ಅನ್ನುವಂಥದ್ದು ಕೆಳಗಡೆ ಇರುವಂತಹ ಮಣ್ಣನ್ನು ಮೇಲ್ಗಡೆ ತಂದು ಮರಳನ್ನು ಕೆಳಗಡೆ ಹಾಕ್ತು. ಆ ಕಾಲಘಟ್ಟದಿಂದನೂ ಸಮೇತ ಅದು ಪರಶುರಾಮ ಸೃಷ್ಟಿ ಅಂತ ಹೇಳಿದರೆ, ಅಲ್ಲಿ ಜನರ ಜೀವನ ಅನ್ನುವಂಥದ್ದು ಬದುಕಲಿಕ್ಕೆ ಯೋಗ್ಯವಾಗುವಂತೆ ಮಾಡಿಕೊಟ್ಟಂಥದ್ದು ಯಾರು ಅಂತ ಕೇಳಿದರೆ, ಸರ್ಪಾದಿ ಅಷ್ಟಕುಲ ನಾಗೇಂದ್ರ ಅಂತ ಹೇಳಿದರೆ ಎಲ್ಲ ಸರ್ಪಗಳು ಸಮೇತ ಅಲ್ಲಿ ಮನುಷ್ಯರು ಬದುಕಲಿಕ್ಕೆ ಬೇಕಾಗಿರುವಂಥ ಮಣ್ಣನ್ನು ಮೇಲೆ ತಂದೆ. ಯಾಕಂದರೆ ನಾವು ಮರಳಿನಲ್ಲೇನು ಜೀವನ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ, ಮನೆ ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲ, ಅಥವಾ ಅದರಿಂದ ಬಂದಂಥ ಅಲ್ಲಿಂದ ಯಾವ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯತೆ ಇಲ್ಲ. ಆಗ ಪ್ರಾರ್ಥನೆ ಮಾಡಿದಾಗ ಅಭಯಹಸ್ತವನ್ನು ಕೊಟ್ಟಂಥವನು ಯಾರು ಅಂತ ಕೇಳಿದರೆ, ಕಶ್ಯಪ ಮಹರ್ಷಿಯ ಆ ಕದ್ರುವಿನ 8 ಜನ ಸರ್ಪಾದಿ ಅಷ್ಟಕುಲ, ಸರ್ಪನನ್ನು ಸೇರಿಸಿ 8 ಕುಲದ ನಾಗಗಳು ಕೆಳಗಡೆ ಇರುವಂಥ ಎಲ್ಲ ಮಣ್ಣನ್ನು ಮೇಲ್ತಂದು. ಆ ಒಂದು ಪ್ರತೀತಿಗಾಗಿ ಅದು ಪರಶುರಾಮ ಸೃಷ್ಟಿ ಅನ್ನುವಂತಹ ಒಂದು ನಾಡಾಯಿತು. ಆ ಪರಶುರಾಮ ಸೃಷ್ಟಿಯಲ್ಲಿ ದೈವಗಳಿಗೆ ಮತ್ತು ದೇವರಿಗೆ ಮಾತ್ರ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ದೈವಗಳಿಗೆ, ನಾಗನಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಆದರೆ ನಮ್ಮ ಇಲ್ಲಿ ರಾಮ ಕ್ಷೇತ್ರ ಅನ್ನುವಂಥ ಜಾಗದಲ್ಲಿ ಹೆಚ್ಚಿನ ಪ್ರಾಧಾನ್ಯತೆಯನ್ನು ದೇವರಿಗೆ ಕೊಡ್ತಾರೆ, ಅಲ್ಲಿ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನಾಗನಿಗೆ ಕೊಡ್ತಾರೆ. ಅಂತಹ ನಾಗ ಏನೆಲ್ಲ ಮಾಡಬಹುದು ಅಂತ ಕೇಳಿದರೆ, ಜೀವಿತಾವಧಿಯಲ್ಲಿ ಮನುಷ್ಯನಿಗೆ ಬೇಕಾಗಿರತಕ್ಕಂಥ ಎಲ್ಲ ಸುಖಗಳನ್ನು ಕೊಡುವಂಥ ಯೋಗ್ಯತೆಗಳು ಅವನಲ್ಲಿದೆ. ನಿಧಿಸ್ವಾಧೀನಕಾರಕ ಅಂತ ಹೇಳಿ ಕೂಡ ಒಂದು ಭಾಗದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ನಿಧಿ ಅಂತ ಹೇಳಿದರೆ ಬರೀ ಚಿನ್ನದ ಗಟ್ಟಿಗಳು ಅಥವಾ ಚಿನ್ನದ ಕಾಯಿನಲ್ಲ, ಮನುಷ್ಯನಿಗೆ ಜೀವನ ಮಾಡಲಿಕ್ಕೆ ಬೇಕಾಗಿರುವಂತಹ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಪುಣ್ಯಗಳು ಸಮೇತ ಅವನು ಕೊಡುವಂಥ ಯೋಗ್ಯತೆಗಳು ಅನ್ನುವಂಥದ್ದು ಅವನಲ್ಲಿರ್ತದೆ. ಅದೇ ಅವನು ಮುನಿಸಿಕೊಂಡ ಅಂತಾದರೆ, ಅಥವಾ ಅವನ ಕೋಪಕ್ಕೆ ಕಾರಣವಾಯಿತು ಅಂತಾದರೆ ಸಂತಾನ ಆಗಲಿಕ್ಕೂ ಬಿಡುವುದಿಲ್ಲ. ಇನ್ನು ಚರ್ಮಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ರೋಗಗಳನ್ನು ತಂದಿರ್ತಾನೆ, ಕಣ್ಣಿಗೆ ಸಂಬಂಧಿತವಾಗಿರುವಂಥ ಸಮಸ್ಯೆಗಳು, ಹಾಗೆ ಸಂತಾನಕ್ಕೆ ಪ್ರತಿಬಂಧಕಗಳನ್ನು ಅಥವಾ ಮದುವೆಗೆ ಪ್ರತಿಬಂಧಕಗಳನ್ನು, ಇವೆಲ್ಲವನ್ನು ಒಂದಾದ್ಮೇಲೆ ಒಂದು ತೊಂದರೆಯನ್ನು ಕೊಡ್ತಾ ಹೋಗ್ತಾನೆ. ಹಾಗೆ ಯಾಕೆಯಾಗಿ ಈ ತೊಂದರೆಗಳನ್ನು ಕೊಡ್ತಾನೆ ಅಂತ ಕೇಳಿದರೆ, ನಾಗನ ದೋಷಗಳು ಎಲ್ಲಿ ಹೊಡಿಬೇಕೋ ಅಲ್ಲೇ ಹೊಡೆಯೋದು. ನಿಧಿಗೆ ಅಂತ ಹೇಳಿದರೆ ಕುಟುಂಬದಲ್ಲಿ ಎಷ್ಟೋ ಉನ್ನತಿಗಳು ಆಗ್ತಾ ಇರೋದಿಲ್ಲ. ಆ ಉನ್ನತಿ ಆಗದಲ್ಲೇ ಇರುವಂಥ ಕಾರಣಕ್ಕೂ ಸಮೇತ ಈ ನಾಗನೇ ಪ್ರಾಧಾನ್ಯತೆ ಅಂತ ಹೇಳಿ. ಹಾಗೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸರ್ಪದೋಷ ಇದೆ ಅನ್ನುವಂಥದ್ದು ನಮಗೆ ತಿಳಿಯುವಂಥದ್ದು ಹೇಗೆ ಅಂತ ಕೇಳಿದರೆ, ನವಗ್ರಹಗಳು ಅನ್ನುವಂಥದ್ದು ನಮಗೆ ಯಾವ ರೀತಿ ಫಲವನ್ನು ಕೊಡ್ತದೆ ಅಂತ ಕೇಳಿದರೆ, ಆ ಒಂದು ಸ್ಥಿತಿಗತಿಗಳು ಅನ್ನುವಂಥದ್ದು
12 ಬಚಕ್ರ ಅಂತೇಳಿ ಹೇಳ್ತಾರೆ. ಬಚಕ್ರ ಅಂತ ಹೇಳಿದರೆ ಜಾತಕದಲ್ಲೆಲ್ಲ ನೀವು ನೋಡಿರ್ಬೋದು 12 ಮನೆಗಳಿರ್ತವೆ. ಆ 12 ಮನೆಗೆ ಬಚಕ್ರ ಅಂತೇಳಿ ಹೇಳ್ತಾರೆ. ಆ ಬಚಕ್ರದಲ್ಲಿ ಒಂದೊಂದು ಮನೆಯೂ ಸಮೇತ ಒಂದೊಂದು ಚಿಂತನೆಗೆ ನಮಗೆ ದಾರಿಯನ್ನು ತೋರಿಸ್ತದೆ. ಒಂದು ಮೊದಲನೇ ಭಾವ ಅನ್ನುವಂಥದ್ದು ಕುಟುಂಬ ಭಾವ, ತನುಭಾವ ಅನ್ನುವಂಥ ಚಿಂತನೆಗಳು. ಹಾಗೆ ಸಪ್ತಮ ಭಾವ ಅನ್ನುವಂಥದ್ದು ಮದುವೆ ವಿಚಾರಗಳು, ಪೂರ್ವಪುಣ್ಯ ಸ್ಥಾನಗಳು. ಈ ರೀತಿ ಹಲವಾರು ಚಿಂತನೆ ದೃಷ್ಟಿಕೋನಗಳು ಅನ್ನುವಂಥದ್ದಿದೆ. ಯಾವ ಗ್ರಹ ಯಾವ ಮನೆಯಲ್ಲಿರ್ತದೆಯೋ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಏನುಂಟು ಅನ್ನುವಂಥದ್ದು, ಯಾವ ಗ್ರಹಗಳ ದೋಷ ಅನ್ನುವಂಥದ್ದು ಅದನ್ನು ನೋಡಿ ನಾವು ಚಿಂತನೆ ಮಾಡಬೇಕಾಗ್ತದೆ. ಹಾಗೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹುವಿನಿಂದ ನಾವು ಚಿಂತನೆ ಮಾಡುವಂಥದ್ದೇನು ಅಂದರೆ ಕುಟುಂಬದಲ್ಲಿರುವಂಥ ಸರ್ಪಬಾಧೆಗಳು ಅಥವಾ ಇರುವಂಥ ದೋಷಾದಿಗಳು ಅನ್ನುವಂಥದ್ದು ಎಲ್ಲವನ್ನು ಚಿಂತನೆ ಮಾಡ್ತಾ ಹೋಗ್ತೇವೆ. ಅದರಿಂದ ಸರ್ಪದೋಷಗಳು ಅನ್ನುವಂಥದ್ದು ಹೇಗಿದೆ ಅನ್ನುವಂಥದ್ದು ನಮಗೆ ತಿಳಿತಾ ಹೋಗ್ತದೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತೋರಿಸಿಕೊಡ್ತದೆ. ಅದೇ ರೀತಿಯಾಗಿ ಏನನ್ನು ಮಾಡಬಾರ್ದು ಅನ್ನುವಂಥ ಚಿಂತನೆಯನ್ನು ನಾವು ಮಾಡಿದರೆ, ಒಂದು ಸರ್ಪ ಓಡಾಡುವಂಥ ಜಾಗವನ್ನು ನಾವು ಯಾಕೆ ಅಂತ ಕೇಳಿದರೆ ಕೆಲವು ಕಡೆ ಕೇಳಿರ್ಬೋದು, ನಾಗನಡೆ ಇದೆ ಇಲ್ಲಿ ನೀವು ಮನೆ ಕಟ್ಟಿದರೆ ಉತ್ತಮ ಆಗೋದಿಲ್ಲ. ಯಾಕೆ ಅಂತ ಕೇಳಿದರೆ ಅಲ್ಲಿ ಒಂದು ಹುತ್ತದಿಂದ ಮತ್ತೊಂದು ಹುತ್ತಕ್ಕೆ ಅಥವಾ ಒಂದು ಸಾನ್ನಿಧ್ಯ ಭಾಗದಿಂದ ಮತ್ತೊಂದು ಸಾನ್ನಿಧ್ಯ ಭಾಗಕ್ಕೆ ಹೋಗುವಂತಹ ಜಾಗ, ಅದನ್ನು ಸರ್ಪನಾಗ ನಡೆ ಅಂತ ಹೇಳಿ ಕರೀತಾರೆ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಮಲಿನತೆಗಳಾಗಬಾರ್ದು ಅಥವಾ ಮಾಂಸಾಹಾರವನ್ನೆಲ್ಲ ಮಾಡಿ ತಿನ್ನುವಂತಹ ಮನೆಗಳಿರಬಾರ್ದು. ಇತ್ತು ಅಂತಾದರೆ ಅವರಿಗೆ ಸರ್ಪ ಸಂಬಂಧಿತವಾಗಿರ್ತಕ್ಕಂಥ ದೋಷಗಳು ಬರ್ತದೆ ಅನ್ನುವಂಥದ್ದು. ಇನ್ನು ನಾಗ ವಾಸ ಮಾಡುವಂಥ ಆವಾಸ ಸ್ಥಾನಗಳು ಯಾವುದು? ಒಂದು ನೀರಿನಲ್ಲಿ ವಾಸ ಮಾಡ್ತದೆ, ಪೊದೆಗಳಲ್ಲಿ ವಾಸ ಮಾಡ್ತದೆ. ಇನ್ನು ನಮಗೆ ಕಣ್ಣಿಗೆ ಕಾಣುವಂಥದ್ದೇನು ಅಂದರೆ ಹುತ್ತದಲ್ಲಿ ವಾಸ ಮಾಡ್ತದೆ ಅಂತ ಹೇಳಿ. ಆ ಯಾವುದೇ ವಾಸಸ್ಥಾನವನ್ನು ನಾವು ನಮ್ಮ ಜೀವನವನ್ನು ಮಾಡಲಿಕ್ಕೆ ಅದನ್ನು ಒಡೆದಂಥದ್ದೋ ನಾಶ ಮಾಡಿದಂಥದ್ದೋ ಮಾಡಿ ನಮ್ಮ ಮನೆಯನ್ನು ಕಟ್ಟಿದಾಗ ಅಲ್ಲಿಯೂ ಕೂಡ ನಾಗದೋಷಗಳು ಅನ್ನುವಂಥದ್ದು ಬರ್ತದೆ. ಇನ್ನು ಸರ್ಪನನ್ನು, ಯಾವುದೋ ಒಂದು ಸರ್ಪ ಸತ್ತು ಹೋದಂಥ ಸರ್ಪನನ್ನು ನಾವು ನೋಡಿ ಹಾಗೆಯೇ ಹೋದರೂ ಸಮೇತ ಸರ್ಪದೋಷ ಅನ್ನುವಂಥದ್ದು ಬರ್ತದೆ. ಹಾಗಾದರೆ ಏನು ಮಾಡಬೇಕು ಅಂತ ಕೇಳಿದರೆ ವಿಧಿವತ್ತವಾಗಿರುವಂತಹ ಸರ್ಪ ಸಂಸ್ಕಾರಗಳನ್ನು ಮಾಡಿದರೆ ಆ ದೋಷಗಳು ಅನ್ನುವಂಥದ್ದು ಪರಿಹಾರ ಆಗ್ತದೆ. ಮುಂದಿನ ವಿಷಯಗಳನ್ನು ನೋಡುವ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಸರಿ, ಗುರೂಜಿ ಇದ್ದಾರೆ, ಮಾತನಾಡಿಮಾ. ನಮಸ್ತೆ. ಹಾಂ, ನಿಮ್ಮದು ಮೂಲ ಮನೆ ಯಾವುದು? ಹಾಂ. ಈಗ ಇರುವಂಥ ಜಾಗವನ್ನು ನೀವು ಸೇಲ್ ಮಾಡಿ ನಂತರದಲ್ಲಿ ಊರಿಗೆ ಹೋಗಿ ಸೆಟ್ಲ್ ಆಗುವಂಥ ಮನಸ್ಥಿತಿ ಉಂಟಲ್ವಾ? ಹೌದು. ಈಗ ಸದ್ಯದ ಪರಿಸ್ಥಿತಿಗೆ ನೋಡಿ, ಯಾರ ಹೆಸರಿನಲ್ಲಿ ಉಂಟು ಜಾಗ ಅನ್ನುವಂಥದ್ದು? ಹಾಂ, ನೋಡಿ, ಇಲ್ಲಿ ಸದ್ಯದ ಪರಿಸ್ಥಿತಿಗೆ ಏನಾಗಿದೆ ಅಂತ ಕೇಳಿದರೆ, ಕೆಲವೊಂದು ಗ್ರಹಗಳು ಅನ್ನುವಂಥದ್ದು ಬಾಧೆಯಲ್ಲಿರುವಂಥ ಕಾರಣದಿಂದ ಈ ಸಂದರ್ಭಗಳಲ್ಲಿ ಅಥವಾ ಇದಕ್ಕಿಂತ ಮುಂಚಿತವಾಗಿಯೂ ಸಮೇತ ಈ ಜಾಗವನ್ನು ನೀವು ಕ್ರಯ ವಿಕ್ರಯಾದಿಗಳು ಅಂತ ಹೇಳಿದರೆ ಸೇಲ್ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಟ್ಟಂಥ ಲಕ್ಷಣಗಳು ಇದೆ. ಮತ್ತು ನಿಮಗೆ ಬಂದು ಈ ಜಾಗವನ್ನು ನಮಗೆ ಕೊಡಿ ಅಂತ ಹೇಳಿ ನಷ್ಟದಲ್ಲೋ ಅಥವಾ ಕಮ್ಮಿ ಹಣದಲ್ಲೋ ಕೇಳಿದಂಥ ವಿಷಯಗಳು ಇದೆ. ಇಲ್ಲಿ ಏನಾಗ್ತಾ ಇದೆ, ಜಾಗವನ್ನು ಸೇಲ್ ಮಾಡಲಿಕ್ಕೆ ತುಂಬ ಪ್ರತಿಬಂಧಕಗಳಿದೆ. ಯಾಕೆ ಅಂತ ಕೇಳಿದರೆ ಇಲ್ಲಿ ಒಂದು ಕುಟುಂಬ ಸಂಬಂಧಿತವಾಗಿರುವಂಥ ಸಮಸ್ಯೆಗಳು ಮತ್ತು ನೀವು ಆರಾಧನೆ ಮಾಡುವಂಥ ಸ್ಥಾನವನ್ನು ಬಿಟ್ಟಂಥದ್ದು ಇದೆಲ್ಲ ಸ್ವಲ್ಪ ಗೋಚರದಲ್ಲುಂಟು. ಸದ್ಯದ ಪರಿಸ್ಥಿತಿಗೆ ಈ ಜಾಗವನ್ನು ನೀವು ಸೇಲ್ ಮಾಡುವಂಥದ್ದು ಏನೋ ಅಷ್ಟು ಸಮಂಜಸ ಅಂತ ಕಾಣಿಸ್ತಾ ಇಲ್ಲ. ಮಾರ್ಚ್ ಏಪ್ರಿಲ್ ನಂತರ ಸೇಲ್ ಮಾಡಿ. ಈಗ ನೀವು ಸೇಲ್ ಮಾಡಿದ್ರಿ ಅಂತಾದರೆ ಆ ಹಣ ಅನ್ನುವಂಥದ್ದು ಬೇರೆ ಯಾವುದೋ ಪೋಲಾಗುವಂಥದ್ದು ಅಥವಾ ಮೋಸ ಆಗುವಂಥದ್ದು ಅಥವಾ ಆ ಹಣ ಅನ್ನುವಂಥದ್ದು ನಿಮ್ಮ ಅಗತ್ಯತೆಗೆ ಬಳಸುವಂತಹ ಯೋಗ್ಯತೆಗಳು ಇಲ್ಲದಲೇ ಇರುವಂಥ ಲಕ್ಷಣಗಳೆಲ್ಲ ಕಾಣಿಸ್ತಾ ಉಂಟು. ಹಾಗಾಗಿ ನಾ ಹೇಳುವುದಾದರೆ ಮುಂದಿನ ವರ್ಷ ಮಾರ್ಚ್ ನಂತರದಲ್ಲಿ ಈ ಜಾಗವನ್ನು ಸೇಲ್ ಮಾಡುವಂಥದ್ದು ಉತ್ತಮ. ಸದ್ಯದ ಪರಿಸ್ಥಿತಿಗೆ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗುವಂಥದ್ದು ಉತ್ತಮ. ಇಲ್ಲ ಅಂತ ಹೇಳಿದರೆ ಲಾಸ್ ಆಗ್ತದೆ, ಆಯಿತಾ? ಮತ್ತು ಜಾಗದಲ್ಲೂ ಸ್ವಲ್ಪ ಸಮಸ್ಯೆಗಳಿರೋದ್ರಿಂದ ನೀವು ಅದನ್ನು ಪರಿಹಾರ ಮಾಡಿಕೊಂಡ್ರೆ ಒಂದು ಒಳ್ಳೆಯ ನೀವು ಅಂದ್ಕೊಂಡಂಥ ಒಂದು ಬೆಲೆಗೆ ಹೋಗುವಂಥ ಲಕ್ಷಣಗಳಿದೆ. ಇಲ್ಲ ಅಂತ ಹೇಳಿದರೆ ಈ ಜಾಗದ ವಿಚಾರಗಳಲ್ಲಿ ಮೋಸ ಆಗುವಂಥ ಲಕ್ಷಣಗಳಿದೆ. ಸ್ವಲ್ಪ ಅದ್ರ ಬಗ್ಗೆ ಜಾಗ್ರತೆ ವಹಿಸಿ ನೀವು ಆಮೇಲೆ ಜಾಗವನ್ನು ಮಾರಾಟ ಮಾಡುವಂಥದ್ದು ಮಾಡಿ. ಸಾಧ್ಯತೆ ಇತ್ತು ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಏನೆಲ್ಲ ಮಾಡಬೇಕು ಅನ್ನುವಂಥ ವಿಷಯಗಳನ್ನು ನಾನೇ ಹೇಳ್ತೇನೆ ನಿಮಗೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಈ ಸರ್ಪದೋಷ ನಿವಾರಣೆಗೆ ಏನು ಮಾಡಬೇಕು ಅಂತ?
ಸರ್ಪದೋಷಾದಿಗಳ ನಿವಾರಣೆಗೆ ಇಲ್ಲಿ ತುಂಬ ಬಹಳ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದೀರಿ. ಏನು ಅಂತ ಕೇಳಿದರೆ, ಸರ್ಪದೋಷಕ್ಕೆ ನಾವು ಏನನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತೇಳಿ. ನಾನು ಪ್ರತಿ ಸಲಿಯೂ ಹೇಳುವಂಥದ್ದು ಒಂದೇ ವಿಷಯ. ಏನು ಅಂತ ಕೇಳಿದ್ರೆ, ನೀವು ತಲೆನೋವಿತ್ತಂತಾದರೆ ತಲೆನೋವಿಗೆ ಮಾತ್ರ ನೀವು ಔಷಧವನ್ನು ತಗೊಳ್ಳಿ ಅಂತೇಳಿ. ಇಲ್ಲಿ ಸರ್ಪದೋಷ ಅನ್ನುವಂಥದ್ದು 3 ರೀತಿಯಾಗಿ ಚಿಂತನೆ ಮಾಡ್ಬೋದು. ಕೆಲವೊಂದು ದೋಷವನ್ನು ಪರಿಹಾರ ಮಾಡಲಿಕ್ಕೆ ನಾವೇನು ಮಾಡಬೇಕು ಅಂತ ಕೇಳಿದರೆ, ಈ ನಾಗ ಪ್ರತಿಷ್ಠೆಯನ್ನು ಮಾಡಬೇಕಾಗ್ತದೆ. ಇನ್ನು ಕೆಲವೊಂದು ಕಡೆ ಸರ್ಪ ಸಂಸ್ಕಾರವನ್ನು ಮಾಡಬೇಕಾಗ್ತದೆ. ಇನ್ನು ಕೆಲವೊಂದು ಕಡೆ ಆಶ್ಲೇಷ ಬಲಿಯನ್ನು ಮಾಡಬೇಕಾಗ್ತದೆ. ಇನ್ನು ಕೆಲವೊಂದು ಕಡೆ ನಾಗತನು ತರ್ಪಣ, ಡೆಕ್ಕೆ ಬಲಿ, ಅದಾದ ನಂತರದಲ್ಲಿ ಇನ್ನು ಹಾಲಿಟ್ಟು ಸೇವೆ, ದೇವರನ್ನು ನರ್ತನ ಸೇವೆ, ಆ ನಂತರದಲ್ಲಿ ಡೆಕ್ಕೆ ಬಲಿ ಅನ್ನುವಂಥದ್ದೆಲ್ಲ ಮಾಡ್ತಾರೆ. ಇದೆಲ್ಲ ನಾಗನನ್ನು ತೃಪ್ತಿಪಡಿಸ್ಲಿಕ್ಕಾಗಿಯೇ ಇರುವಂಥದ್ದು. ನಮಗೆ ಯಾವುದೋ ಒಂದು ಇಷ್ಟ ಉಂಟು, ನಾನು ಇದನ್ನು ಮಾಡ್ತೇನೆ, ಅದು ಮಾಡಿದರೆ ನಮಗೆ ಪರಿಹಾರ ಆಗೋದಿಲ್ಲ. ಅಲ್ಲಿ ಪರಿಹಾರ ಆಗಲಿಕ್ಕೆ ನಾವೇನು ಚಿಂತನೆ ಮಾಡಬೇಕು ಅಂತ ಕೇಳಿದರೆ, ಸರ್ಪ ಸಂಸ್ಕಾರಾದಿಗಳನ್ನು ಮಾಡುವಂಥದ್ದು ಯಾಕೆ ಅಂತ ಕೇಳಿದರೆ, ಸರ್ಪನನ್ನು ಹೊಡೆದು ಹಾಕಿದರೆ ಅಥವಾ ಸರ್ಪನ ಮರಿಮೊಟ್ಟೆಗಳನ್ನು ನಾಶ ಮಾಡಿದರೆ, ಇವೆಲ್ಲವನ್ನು ಮಾಡಿತ್ತು ಅಂತಾದರೆ ಸಂತಾನಕ್ಕೆ ಪ್ರತಿಬಂಧಕ ದೋಷಾದಿಗಳನ್ನು ಕೊಡ್ತದೆ, ಮದುವೆಗೆ ಪ್ರತಿಬಂಧಕ ದೋಷಾದಿಗಳನ್ನು ಕೊಡ್ತದೆ. ಅದಕ್ಕೆ ಸರ್ಪ ಸಂಸ್ಕಾರವನ್ನೇ ಮಾಡಬೇಕು. ಹಾಗೆ ನಂತರದಲ್ಲಿ ಈ ಸರ್ಪ ಸಂಸ್ಕಾರ ಮಾಡಿದ ನಂತರದಲ್ಲಿ ಇನ್ನು ನಾಗ ಪ್ರತಿಷ್ಠೆ ಅನ್ನುವಂಥದ್ದು, ಇದು ಸಮೇತ ಸರ್ಪನನ್ನು ಹೊಡೆದಂಥದ್ದು, ಅಥವಾ ಅದರಲ್ಲೂ ಸಮೇತ 2 ತಲೆ ಸರ್ಪನನ್ನು, 3 ತಲೆ ಸರ್ಪನನ್ನು, 4 ತಲೆ ಸರ್ಪನನ್ನು ಪ್ರತಿಷ್ಠೆ ಮಾಡುವಂಥ ವಿಧಿವಿಧಾನಗಳಿದ್ದಾವೆ. ಅದರೊಟ್ಟಿಗೆ ಮೊಟ್ಟೆಯನ್ನು ಸಮೇತ ಒಂದು ಬೆಳ್ಳಿಯ ನಾಗನನ್ನು ಇಟ್ಟುಕೊಂಡು ಅದರೊಟ್ಟಿಗೆ ಪ್ರಶ್ನೆಯಲ್ಲಿ ಬಂದಂಥ ರೀತಿಯಲ್ಲಿ ಎಷ್ಟು ಮರಿಮೊಟ್ಟೆಗಳನ್ನು ಅದರೊಟ್ಟಿಗೆ ಸೇರಿಸಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿ, ಅದರಲ್ಲಿ ಕುಟುಂಬದ ನಾಗದೋಷಗಳನ್ನು ಅಥವಾ ಸರ್ಪಬಾಧೆಗಳನ್ನು ಅದರಲ್ಲಿ ಆವಾಹನೆ ಮಾಡಿ, ನಂತರದಲ್ಲಿ ನಾಗಪ್ರತಿಷ್ಠಾದಿಗಳನ್ನು ಮಾಡಿ, ಕೊನೆಯ ಭಾಗದಲ್ಲಿ ಈ ಒಂದು ಆಕರ್ಷಣೆ ಮಾಡಿದಂಥ ಬಾಧೆಗಳನ್ನು ತೆಗೆದುಕೊಂಡು ಹೋಗಿ ಮೂಲ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಲ್ಲಿ ದೇವರ ಹುಂಡಿಯಲ್ಲಿ ಹಾಕುವಂಥ ಪದ್ಧತಿಯು ಉಂಟು. ಇನ್ನು ಸರ್ಪ ಮಕ್ಕಳಲ್ಲಿ ತುಂಬ ಹಠ ಎಲ್ಲ ಮಾಡ್ತಾ ಇದ್ರು, ಮನೆಯಲ್ಲಿ ರಚ್ಚೆ ಹಿಡಿತಾ ಇದ್ರು, ಚಂಡಿ ಹಿಡಿತಾ ಇದ್ರು, ಈ ಎಲ್ಲ ಪದಗಳನ್ನು ಬಳಸ್ತಾರೆ. ಅರ್ಥಾತ್ ಇವೆಲ್ಲವನ್ನೂ ಬಳಸುವಂಥದ್ದು ಮಕ್ಕಳು ಅತಿಯಾಗಿ ಬೇಡದ ವಿಷಯಗಳಿಗೆ ಜಗಳ ಮಾಡುವಂಥದ್ದು. ಇದೆಲ್ಲ ಮಾಡಿದಾಗ ಮಕ್ಕಳು ರಚ್ಚೆ ಹಿಡಿತಾರೆ ಅಂತ ಆಗ್ತದೆ. ಅದು ಸಮೇತ ಒಂದು ನಾಗನಿಗೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳೇ ಆಗಿದೆ. ಹಾಗಾಗಿ ಇದಕ್ಕೆ ಏನು ಮಾಡಿದರೆ ಪರಿಹಾರ ಆಗ್ತದೆ? ಮಕ್ಕಳು, ಯಾಕಂದರೆ ಇವತ್ತಿನ ದೊಡ್ಡ ಸಮಸ್ಯೆ ಏನು ಅಂತ ಕೇಳಿದ್ರೆ ಆರ್ಥಿಕ ಸಮಸ್ಯೆ ಅಲ್ಲ, ಮಕ್ಕಳನ್ನು ಮನೇಲಿ ನೋಡ್ಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಯಾಕೆ ಕೆಲವರೆಲ್ಲ ಹೇಳ್ತಿರ್ತಾರೆ, ಯಾಕಾದರೂ ರಜೆ ಬರ್ತದೋ, ನಮ್ಮನ್ನೆಲ್ಲ ತುಂಬ ಹಿಂಸೆ ಮಾಡ್ತಾರೆ. ಅದು ಯಾಕಾಗಿ ಅಂತ ಕೇಳಿದರೆ, ಈ ನಾಗನ ಕೋಪಗಳು ಅನ್ನುವಂಥದ್ದು, ಸರ್ಪ ಅನ್ನುವಂಥದ್ದು ಯಾವ ರೀತಿಯಾಗಿ ಬುಸ್ಗುಡ್ತಾ ಇರ್ತದೆ, ಬುಸ್ ಅಂತೇಳಿ, ಮಕ್ಕಳು ಹಾಗೆ ಕೆಲವು ಎಲ್ಲರೂ ಅಲ್ಲ, ಕೆಲವರಲ್ಲಿ ಆ ದೋಷಗಳಿದ್ದಾಗ ಏನಾಗ್ತದೆ ಅಂತ ಕೇಳಿದರೆ, ಮಕ್ಕಳು ಅತಿ ರಚ್ಚೆ ಮಾಡುವುದು ಅಥವಾ ಹಠವನ್ನು ತೋರಿಸುವಂಥದ್ದು, ಈ ತುಂಬ ಸೇಡು ತೀರಿಸ್ಕೊಳ್ಳುವಂಥ ಪ್ರಕೋಪವನ್ನು ತೋರಿಸುವಂಥದ್ದು ಮಕ್ಕಳು, ಇವೆಲ್ಲವೂ ಇದಕ್ಕೆ ಸಂಬಂಧಿತವಾಗಿರುವಂಥ ಸಮಸ್ಯೆಗಳೇ. ಆ ರೀತಿ ಇದ್ದಾಗ ಏನು ಮಾಡಬೇಕು? ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹೇಳಿದರೆ ಮೂಲವಾಗಿರ್ತಕ್ಕಂಥ ಸ್ಥಳ. ನಮ್ಮ ಕರ್ನಾಟಕದ ಎಲ್ಲ ಜನರಿಗೂ ಸಮೇತ ಸರ್ಪನ ದೋಷ ಅನ್ನುವಂಥದ್ದು ಪರಿಹಾರ ಆಗುವಂಥ ಒಂದು ಸ್ಥಳ ಇದೆ ಅಂತ ಹೇಳಿದರೆ ಅದು ಕುಕ್ಕೆ ಸುಬ್ರಹ್ಮಣ್ಯ ಮಾತ್ರ. ಆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಆ ನಿಮ್ಮ ಮನೆಯಲ್ಲಿರುವಂತಹ ಮಗು ಎಷ್ಟು ಉದ್ದ ಉಂಟು ಅಷ್ಟು ಉದ್ದ ಶುದ್ಧವಾಗಿರುವಂತಹ ಬೆಳ್ಳಿಯ ತಂತಿಯನ್ನು ತೆಗೆದುಕೊಂಡು ಆ ಮಗುವನ್ನು ಅಳತೆ ಮಾಡೋದು ಅಂತ ಹೇಳಿದರೆ ತಲೆಯಿಂದ ಹೀಗೆ ಹಿಡ್ಕೊಂಡು ನಂತರದಲ್ಲಿ ಅದನ್ನು ರೌಂಡ್ ಮಾಡಿ ತಲೆಗೆ 3 ಸಲ ಸುಳಿದು ಅಂತ ಹೇಳಿದರೆ ಸುತ್ತು ಬರೆಸಿ 3 ಬಾರಿ ದೇವರಲ್ಲಿ ಪ್ರಾರ್ಥನೆ ಮಾಡುವುದು. ಮಗು ಇರುವಂಥ ನಾಗದೋಷಗಳನ್ನುವಂಥದ್ದು ಹೋಗಿ ಅವರು ಈ ಹಠವನ್ನು ಬಿಡುವಂಥ ಕೆಲಸ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಮೂಲ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆದಿ ಸುಬ್ರಹ್ಮಣ್ಯದಲ್ಲಿ ಕಾಣಿಕೆ ಹುಂಡಿ ಒಳಗಡೆ ಅದನ್ನು ಹಾಕಿ ಬಿಡೋದು. ಸಾಧ್ಯತೆ ಇತ್ತು ಅಂತಾದರೆ ಭಟ್ರ ಕೈಲಿ ಕೊಟ್ಟರೆ ಅವರು ದೇವರ ಹತ್ರ ಸಮರ್ಪಣೆ ಮಾಡ್ತಾರೆ. ಕ್ಷೇತ್ರದಲ್ಲಿ ಎಲ್ಲೇ ಹೋದರೂ ಸಮೇತ ಎಲ್ಲೇ ಹಾಕಿದ್ರು ಸಮೇತ ಯಾವ ಕಾಣಿಕೆ ಅದು ದೇವರಿಗೆ ಸಮರ್ಪಣೆ ಆಗ್ತದೆ. ಆಗ ಮಕ್ಕಳು ಎನ್ನುವಂಥದ್ದು ಎಲ್ಲರೂ ಸಮೇತ ಏನಾಗ್ತಾರೆ ಅಂತ ಕೇಳಿದರೆ ಸ್ವಲ್ಪ ಶಾಂತ ಸ್ವರೂಪಕ್ಕೆ ಬರ್ತಾರೆ. ಇನ್ನು ಕೆಲವರು ಈ ನಾಗ ಸಂಬಂಧಿತವಾಗಿರುವಂಥ ದೋಷಗಳಿಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಪರಿಹಾರಗಳನ್ನು ಹೇಳಿದ್ದಾರೆ. ಪ್ರತಿನಿತ್ಯ ನಾಗನ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು, ನಾಗನಿಗೆ ವಿಶೇಷವಾಗಿರ್ತಕ್ಕಂತಹ ನಾಗನ ಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು. ಆದರೆ ಇದೆಲ್ಲದಕ್ಕಿಂತ ಹೆಚ್ಚಿನ ಫಲ ಕೊಡುವಂಥದ್ದು ಯಾವುದು ಅಂತ ಕೇಳಿದರೆ ನಾಗ ಪ್ರತಿಷ್ಠೆ, ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ. ಮೊದಲು ಹೇಗೆ ಮಾಡಬೇಕು ಅಂತ ಕೇಳಿದರೆ ಇದರ ಶಾಸ್ತ್ರವಿಧಿ ಇರುವಂಥದ್ದು ಹೇಗೆ ಅಂತ ಕೇಳಿದರೆ ಒಂದು ಸರ್ಪ ಸಂಸ್ಕಾರ ಅಂತ ಹೇಳಿದರೆ ಸರ್ಪ 2 ಸರ್ಪನನ್ನು ಹಿಟ್ಟಿನಿಂದ ಮಾಡಿ ಒಂದು ಸರ್ಪ ಅನ್ನುವಂಥದ್ದು ಸತ್ತು ಹೋದಂಥ ಸರ್ಪ, ಇನ್ನೊಂದು ಜೀವಂತವಾಗಿರುವಂಥ ಸರ್ಪ ಅನ್ನುವಂಥ ಚಿಂತನೆ ಮಾಡಿ ಈ ಸತ್ತು ಹೋದಂಥ ಸರ್ಪಕ್ಕೆ ಹೇಗೆ ದಹನ ಮಾಡುವಂಥ
ಸಂದರ್ಭದಲ್ಲಿ ಕ್ರಿಯಾದಿಗಳನ್ನು ಮಾಡ್ತಾರೋ ಅದೇ ರೀತಿಯಾಗಿ ಕ್ರಿಯೆಯನ್ನು ಮಾಡಿ ಅದನ್ನು ದಹನ ಮಾಡುವಂಥದ್ದು, ಇದಕ್ಕೆ ಸರ್ಪ ಸಂಸ್ಕಾರ ಅಂತೇಳಿ ಹೇಳ್ತಾರೆ. ಇನ್ನೊಂದು ಉಳಿದಂಥ ಸರ್ಪವನ್ನು ತೆಗೆದು ಆ ಸರ್ಪನನ್ನು ಮತ್ತೆ ಜೀವಂತವಾಗಿರುವಂಥ ಸರ್ಪ ಅಂತ ಹೇಳಿ ಬಿಲದೊಟ್ಟಿಗೆ ಬಿಟ್ಟು ಬಿಡುವಂಥದ್ದು. ತದನಂತರದಲ್ಲಿ 3 ದಿನಗಳ ಕಾಲ ಸೂತಕ ಆಚರಣೆಯನ್ನು ಮಾಡಬೇಕು. ನಾನಿವತ್ತು ಸರ್ಪ ಸಂಸ್ಕಾರಾದಿಗಳನ್ನು ಮಾಡಿದೆ ಅಂತ ಆದರೆ 3 ದಿನ ಸೂತಕಾಚರಣೆಗಳನ್ನು ಮಾಡಿ ನಂತರದಲ್ಲಿ ರಾತ್ರಿ ಈ ಧಾನ್ಯಾದಿವಾಸ, ಕಲಶಾದಿವಾಸ, ಹಾಗೆ ರತ್ನಾದಿವಾಸ ಇತ್ಯಾದಿ ಅಧಿವಾಸ ಪೂಜೆಗಳು ಅಂತ ಹೇಳಿ, ಸರ್ಪ ಮಲಗುವಂಥದ್ದು ಒಂದೇ ದಿನ, ಯಾವತ್ತು ಪ್ರತಿಷ್ಠೆ ಮುಂಚಿನ ದಿನ, ಮತ್ತವನು ಮಲಗುವಂಥ ಕೆಲಸ ಇಲ್ಲ. ಆ ಸರ್ಪನನ್ನು ಮಲಗಿಸಿ ಮತ್ತೆ ಬೆಳಗಿನ ಕಾಲದಲ್ಲಿ ಪ್ರತಿಷ್ಠಾಂಗ ಹೋಮಾದಿಗಳನ್ನು ಮಾಡಿಕೊಂಡು ನಾಗನನ್ನು ಪ್ರತಿಷ್ಠೆ ಮಾಡಿ ಪ್ರಾಣ ಪ್ರತಿಷ್ಠಾಪನಾದಿಗಳನ್ನು ಮಾಡಿ ತದನಂತರದಲ್ಲಿ ಸಂಜೆ ಹೊತ್ತು ನಿಷೇಧ ಕಾಲದಲ್ಲಿ, ಸಾಯಂಕಾಲದಲ್ಲಿ, ಸಂಧ್ಯಾ ಕಾಲದಲ್ಲಿ ಆಶ್ಲೇಷ ಬಲಿಯ ಮಂಡಲವನ್ನು ರಚನೆ ಮಾಡಿ ಅಲ್ಲಿ ನಾಗನಿಗೆ ಆಶ್ಲೇಷ ಬಲಿಯನ್ನು ಮಾಡುವಂಥದ್ದು. ತದನಂತರದಲ್ಲಿ ಅದು ಆಗಿ ಮತ್ತೆ 1 ವರ್ಷಕ್ಕೆ 48 ದಿನಗಳ ಕಾಲ ಪ್ರತಿಷ್ಠೆ ಆಗಿ 48 ದಿನಗಳ ಕಾಲ ಅದನ್ನು ಬಿಟ್ಟು ಅದಕ್ಕೆ ಪ್ರತಿನಿತ್ಯ 48 ದಿನವೂ ಪೂಜೆ ಆಗಬೇಕು. 48 ದಿನದ ನಂತರ ಪೂರ್ಣವಾಗಿರ್ತಕ್ಕಂಥ ಸಾನ್ನಿಧ್ಯ ಕೊಡುವಂಥ ಒಂದು ಕೆಲಸ ಆಗ್ತದೆ ಅಂತ ಹೇಳಿದರೆ ಕಲಾ ಸಾನ್ನಿಧ್ಯ ಹೋಮ ಅಂತ ಹೇಳಿ ಮಾಡ್ತಾರೆ. ಆ ಕಲಾ ಸಾನ್ನಿಧ್ಯ ಹೋಮವನ್ನು ಮಾಡುವಂಥದ್ದೇನು ಅಂತ ಕೇಳಿದರೆ, ಹೊಸದಾಗಿ ಇದ್ದಂಥ ನಾಗನಿಗೆ ಪೂರ್ಣವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡಲಿಕ್ಕೆ ಆಗೋದಿಲ್ಲ. ಹುಟ್ಟಿದಂಥ ಮಗುವಿಗೆ 100 kg ಹೊರಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. 48 ದಿನ ಆದ ನಂತರದಲ್ಲಿ, ಒಂದು ಮಂಡಲ ಆದ ನಂತರದಲ್ಲಿ ಅದಕ್ಕೆ ಪೂರ್ಣ ಕಲಾ ಸಾನ್ನಿಧ್ಯ ಹೋಮ ಅನ್ನುವಂಥದ್ದು ಮಾಡಿ ಆ ನಾಗನಿಗೆ ಪೂರ್ಣವಾಗಿರ್ತಕ್ಕಂಥ ಕಲೆಯನ್ನು ಕೊಟ್ಟು ಶಕ್ತಿಯನ್ನು ತುಂಬಿ ತದನಂತರದಲ್ಲಿ ವರ್ಷಕ್ಕೊಮ್ಮೆ ಕಲಾ ಸಾನ್ನಿಧ್ಯ ಹೋಮವನ್ನು 3 ವರ್ಷಗಳ ಕಾಲ ಮಾಡಿದರೆ ಈ ಅಷ್ಟು ನಾಗದೋಷಗಳು ಅನ್ನುವಂಥದ್ದು ಏನಾಗ್ತದೆ, ಪರಿಹಾರ ಆಗ್ತದೆ. ಕೆಲವರು ಹೇಳ್ತಾರೆ, ಸ್ವಾಮಿ ನಾವು ಎಷ್ಟು ಮಾಡಿದ್ರು ಏನೂ ಆಗಲಿಲ್ಲ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ತಿಂಗಳಿಗೆ ಒಂದ್ಸಲಿ ಹೋಗಿ ಬರ್ತೀವಿ ಅಂತ ಹೇಳಿ. ಯಾಕೆ ಅವರಿಗೆ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ ಅಂತ ಹೇಳಿದರೆ, ಮಾಡುವಂಥ ವಿಧಿವಿಧಾನಗಳು ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ಹೋಗಬೇಕು. ಅದರಲ್ಲಿ ಸ್ವಲ್ಪ ಚ್ಯುತಿಯಾದರೂ ಸಮೇತ ನಮಗೆ ಸಮಸ್ಯೆ ಆಗುವಂಥದ್ದು ಕಟ್ಟಿಟ್ಟ ಬುತ್ತಿ. ತಗೊಳ್ಳುವಂಥ ಡಾಕ್ಟ್ರು 100 mg ಟ್ಯಾಬ್ಲೆಟ್ ಹೇಳಿದಾಗ ನಾವು ಒಂದು 10 mg ತೊಗೊಂಡ್ರೆ ನಮಗಷ್ಟು ವರ್ಕ್ ಆಗೋದಿಲ್ಲ. ಹಾಗೆಯೇ ಜಾತಕದಲ್ಲಿ ನಾಗನ ದೋಷದ ಪ್ರಭಾವ ಅದು ಎಷ್ಟು ಉಂಟು ಅನ್ನುವಂಥದ್ದು ನೋಡಿ ಅದಕ್ಕೆ ಯಾವ ಪರಿಹಾರಾದಿಗಳನ್ನು ಮಾಡಬೇಕು ಅದನ್ನು ಮಾಡಿದರೆ ಮಾತ್ರ ನಮಗೆ ಪರಿಹಾರ ಆಗ್ತದೆ. ಬಿಟ್ಟರೆ ಇಲ್ಲ ಅಂತ ಹೇಳಿದರೆ ನೀವು ಪ್ರತಿ ಸಲಿದ್ದು ಬಸ್ ಹತ್ಕೊಂಡು ಅಥವಾ ಕಾರ್ ತೊಗೊಂಡು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋದು, ಮಾಡೋದು, ಮತ್ತೆ ಬರೋದು ಆಗ್ತದೆ. ಸರಿಯಾಗಿರುವಂತಹ ಚಿಕಿತ್ಸೆಗಳು, ಸರಿಯಾಗಿರುವಂಥ ಔಷಧಗಳು ಅನ್ನುವಂಥದ್ದು ಮಾಡಲಿಲ್ಲ ಅಂತ ಕೇಳಿದರೆ ರೋಗವೇ ವಾಸಿ ಆಗೋದಿಲ್ಲ, ಇನ್ನು ಬಾಧೆ ವಾಸಿ ಆಗ್ತದೆ. ಹಾಗಾಗಿ ಮಾಡುವಂಥ ವಿಧಿಯನ್ನು ಶಾಸ್ತ್ರಯುಕ್ತವಾಗಿ ಮಾಡಬೇಕು. ಎಲ್ಲೋ ನಾನು ಅಲ್ಲಿ ಮಾಡಿದೆ, ಇಲ್ಲಿ ಮಾಡಿದೆ, ಇನ್ನು ನಿಮಗೆ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸಾಧ್ಯತೆ ಇಲ್ವಾ, ಇಲ್ಲಿ ನಿಮ್ಮ ಸ್ವಂತ ಜಾಗದಲ್ಲಿ ನಾಗಪ್ರತಿಷ್ಠೆಗಳನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಮನೆಯ ಹೊರಭಾಗದಲ್ಲಿ ಆಶ್ಲೇಷ ಬಲಿ ಇತ್ಯಾದಿಗಳನ್ನು ಮಾಡುವಂಥದ್ದು, ಈ ರೀತಿಯಾಗಿ ಮಾಡಬೇಕು. ಇನ್ನು ನಾಗಮಂಡಲಾದಿಗಳು ಅನ್ನುವಂಥದ್ದೆಲ್ಲ ಮಾಡ್ತಾರೆ. ಆಗಲೇ ಹೇಳಿದೆ, ಡೆಕ್ಕೆ ಬಲಿ, ನಾಗಮಂಡಲ, ಚತುಷ್ಪವಿತ್ರ ನಾಗಮಂಡಲ, ಅಷ್ಟಪವಿತ್ರ ನಾಗಮಂಡಲ, ಹಾಗೆ ಮಂಡಲಗಳನ್ನು ಹಾಕಿ ದೊಡ್ಡ ದೊಡ್ಡ ಮಂಡಲಗಳನ್ನು ಹಾಕಿ ದೇವರ ಗೀತೆಗಳನ್ನು ಹೇಳುವಂಥದ್ದು, ಪಾಡ್ಡಾನಗಳು ಅಂತೆಲ್ಲ ಹೇಳ್ತಾರೆ. ಆ ಒಂದು ಪ್ರಾಂತ್ಯದಲ್ಲಿ ದೇವರನ್ನು ಸ್ತುತಿಸುವಂಥದ್ದು ಅಂತ ಹೇಳಿ ನಾಗಪಾತ್ರಿ ಅಂತ ಹೇಳಿ ಬರ್ತಾರೆ. ಆ ದೇವರನ್ನು ಸ್ತುತಿಸಿ ಆ ದೇವರನ್ನು ಕೊಂಡಾಡುವಂಥ ಕೆಲಸಗಳು. ಹಾಗಾಗಿ ನಾಗನಿಗೆ ಸಂಬಂಧಿತವಾಗಿರತಕ್ಕಂಥ ದೋಷಾದಿಗಳನ್ನು ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಳಿ. ಯಾಕೆಂದರೆ ನಾಗನ ಅನುಗ್ರಹದಿಂದ ಎಷ್ಟೋ ಜನ ತುಂಬ ಅನುಕೂಲಗಳನ್ನು ಪಡೆದುಕೊಂಡಂಥವ್ರಿದ್ದಾರೆ. ಖಂಡಿತ ಗುರುಜಿ. ಇನ್ನು ನಾಗ ಆರಾಧನೆಯ ಮಹತ್ವ ಏನು ಅಂತ, ಯಾವ ರೀತಿ ಮಾಡಬೇಕಾಗತ್ತೆ, ಮನುಷ್ಯ ಎಷ್ಟು ಮಡಿಯಿಂದ ಇದನ್ನೆಲ್ಲ ಮಾಡಬೇಕಾಗತ್ತೆ ಅಂತ? ನಾಗ ಅನ್ನುವಂಥದ್ದು ಸರ್ಪಾದಿ ಅಷ್ಟಕುಲ ನಾಗೇಂದ್ರರು ಸಮೇತ ತುಂಬ ಪ್ರಾಶಸ್ತ್ಯವನ್ನು ಕೊಡುವಂಥದ್ದು ಮಡಿ ಮತ್ತು ಮೈಲಿಗೆ ಅಂತ ಹೇಳಿ. ನಾವಿಲ್ಲಿ ಒಂದು ಭಾಗದಲ್ಲಿ ನೀರನ್ನು ಹೀಗೆ ಕುಡಿದ ನಂತರ ಮಾತಾಡೋಣ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಅಂಜನಪ್ಪ ಅಂತ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಮಸ್ತೆ ಅಂಜನಪ್ಪ ಅವರೇ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಕಡಿತವಾಗಿದೆ ಗುರುಜಿ, ಮುಂದುವರಿಸಿ. ನಾಗ ಅನ್ನುವಂಥದ್ದು ಹೇಗಾಗ್ತದೆ ಅಂತ ಕೇಳಿದರೆ ಅದಕ್ಕೆ ಸಂಬಂಧಿತವಾಗಿರುವಂಥ ಪೂಜಾದಿಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಮತ್ತು ಯಾವುದೇ ನಾಗ ಅಂತಲ್ಲ, ಯಾವುದೇ ದೇವರನ್ನ ಸಮೇತ ನಾವೇನೋ ನಮಗಿಷ್ಟ ಆದಂಥ ರೀತಿಯಲ್ಲಿ ದೇವರನ್ನ ಆರಾಧನೆ ಮಾಡ್ತೀವಿ. ಹುತ್ತಕ್ಕೆ ತೊಗೊಂಡೋಗಿ ಹಾಲಿರ್ತೀವಿ, ಪ್ರತಿನಿತ್ಯ ನಾವು ತೊಗೊಂಡೋಗಿ ಕಲ್ಲಿಗೆ ಹಾಲಿರ್ತೀವಿ, ಅದೆಲ್ಲ ಶಾಸ್ತ್ರಬದ್ಧವಾಗಿರುವಂಥದ್ದಲ್ಲ. ಯಾಕೆ ಅಂತ ಕೇಳಿದರೆ ಅವ್ರು ಯಾರೋ ಸೃಷ್ಟಿ ಮಾಡಿರುವಂಥ ದೇವರೇ ಅಲ್ಲ. ಆ ದೇವರ ಮಕ್ಕಳು ಅಂತ
ಅಂತಾನೆ ಬ್ರಹ್ಮನ ಕಶ್ಯಪ, ಬ್ರಹ್ಮ ಕಶ್ಯಪ, ಕಶ್ಯಪನ ಈ ರೀತಿ ಕದ್ರುವಿನ ಅಷ್ಟು ಜನ ಮಕ್ಕಳು ಅನ್ನುವಂಥದ್ದು. ಅವರಿಗೆ ಶಾಸ್ತ್ರ ಮತ್ತು ಶಾಸ್ತ್ರದಲ್ಲಿ ಏನು ಉಲ್ಲೇಖ ಉಂಟೋ ಅಷ್ಟನ್ನೇ ಮಾಡಬೇಕು. ತದನಂತರದಲ್ಲಿ ವಿಧಿಯುಕ್ತವಾಗಿ ಮಾಡಲಿಲ್ಲ ಅಂತಾದರೆ ಏನು ಮಾಡ್ತದೆ, ಮತ್ತೆ ಪೆಟ್ಟನ್ನೇ ಕೊಡ್ತದೆ. ಮತ್ತು ಮಡಿ ಅನ್ನುವಂಥದ್ದು ಅತಿ ಪ್ರಾಧಾನ್ಯತೆ ಅನ್ನುವಂಥದ್ದು. ಮಡಿ ಅಂತ ಹೇಳಿದರೆ ಏನು, ನಾನು ಈ ಕೈಯಲ್ಲಿ ಈ ನೀರನ್ನು ತೆಗೆದು ಹೀಗೆ ಕುಡಿದ ನಂತರದಲ್ಲಿ ಇಲ್ಲಿ ಹೋಗಿ ಅಕ್ಷತಗಳು ಹಾಕೋದು, ಇವೆಲ್ಲವನ್ನ ಮಾಡಬಾರ್ದು. ಮತ್ತು ಶುಭ್ರವಾಗಿರುವಂಥ ಬಟ್ಟೆಗಳನ್ನು ಧಾರಣೆ ಮಾಡುವಂಥದ್ದು, ಮನಸ್ಸಿನಲ್ಲಿ ಭಕ್ತಿ ಇರುವಂಥದ್ದು. ಯಾಕೆ ಅಂತ ಕೇಳಿದರೆ, ನೀವು ಕರೆಸಿದಂಥ ಬ್ರಾಹ್ಮಣರು ಏನು ಅಂತ ಕೇಳಿದರೆ ಕೇವಲ ಪೂಜೆಯನ್ನು ಮಾಡಲಿಕ್ಕೆ ಮಾತ್ರ ಸಾಧ್ಯತೆ ಅವ್ರ ಕೈಲಿ. ಪ್ರಾಣ ಪ್ರತಿಷ್ಠಾಪನಾದಿಗಳನ್ನು ಮಾಡಿ ಶಾಸ್ತ್ರಯುಕ್ತವಾಗಿ ವಿಧಿಯುಕ್ತವಾಗಿ ಪೂಜೆ ಮಾಡಲಿಕ್ಕೆ ಮಾತ್ರ ಅವ್ರ ಕೈಲಿ ಸಾಧ್ಯತೆ. ಶ್ರದ್ಧೆ ಮತ್ತು ಭಕ್ತಿ ಅನ್ನುವಂಥದ್ದು ಬರುವಂಥದ್ದು ನಿಮ್ಮಿಂದ, ನೀವು ಪ್ರಾರ್ಥನೆ ಮಾಡುವಂತಹ ಪ್ರಾರ್ಥನೆಯಿಂದನೇ ನಾಗ ಸಂತುಷ್ಟನಾಗುವಂಥದ್ದು. ಬಿಟ್ಟರೆ ನಾವು ಭಟ್ರನ್ನು ಕರೆದಿದ್ದೇವೆ, ಇಲ್ಲಿ ಕೂತ್ಕೊಂಡು ನಾನು ರೀಲ್ಸ್ ನೋಡ್ತೇನೆ ಅಥವಾ ನಾನು ಇನ್ನೊಂದೇನೋ ಮಾಡ್ತೇನೆ ಅಥವಾ ನನ್ನ ಕೆಲಸಗಳಲ್ಲಿ ನಾನು ತಲ್ಲೀನನಾಗ್ತೇನೆ ಅನ್ನುವಂಥ ವಿಷಯಗಳಿತ್ತು ಅಂತ ಹೇಳಿದ್ರೆ ಆ ಪೂಜೆಯನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಶ್ರದ್ಧೆ ಇತ್ತಾ, ಶ್ರದ್ಧಾಭಕ್ತಿಯುತರಾಗಿ ಅಷ್ಟು ತಿಳಿದಂಥ ನಾವೇನು ನಾಗನ ಸೇವೆಗಳನ್ನು ಮಾಡುವಂಥ ವಿಧಿವಿಧಾನಗಳಲ್ಲಿ ನಾವೇನನ್ನು ಹೇಳಿದ್ದೇವೋ ಅದನ್ನು ಶಾಸ್ತ್ರಯುಕ್ತವಾಗಿ ಮಾಡುವಂಥ ಬ್ರಾಹ್ಮಣರ ಹತ್ರನೇ ಮಾಡಿಸಿ. ನೀವು ಎಲ್ಲೆಲ್ಲೋ ಹೋಗಿ ಏನೇನನ್ನೋ ಮಾಡಿಸಿಬಿಟ್ರಿ ಅಂತ ಆದರೆ ಸರಿಯಾಗೋದಿಲ್ಲ. ಈ ರೋಡ್ ಸೈಡಲ್ಲಿ ಹೋಗೋರ ಹತ್ರ ಹೊಟ್ಟೆ ಕೊಯ್ಸ್ಕೊಂಡಂಗೆ ಆಗ್ತದೆ ಅಂತ ಹೇಳಿ. ಯಾಕೆ ಅಂತ ಕೇಳಿದರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದಕ್ಕೂ ಆಧಾರ ಇದೆ. ಯಾರೋ ನಾವೋ ಅಥವಾ ನಮ್ಮ ತಂದೆನೋ ಯಾವುದನ್ನೂ ಬರೆದಿಟ್ಟಿಲ್ಲ. ನಾವೆಲ್ಲರೂ ಸಮೇತ ಏನು ಅಂದರೆ ಖಾಲಿ ಬುರ್ಡನೆ. ಈಗ ನಾನು ಖಾಲಿ ಬುರ್ಡನೆ, ಎಲ್ಲರೂ ಖಾಲಿ ಬುರ್ಡನೆ. ಎಲ್ಲವನ್ನ ಬರೆದಿಟ್ಟಂಥದ್ದು ಯಾವುದು, ಎಲ್ಲವೂ ಋಷಿ ಪ್ರಣೀತ ಅಂತ. ಋಷಿಗಳು ಕೊಟ್ಟಂತಹ ಮಾರ್ಗವನ್ನೇ ನಾವು ಅನುಸರಿಸ್ತಾ ಇದ್ದೇವೆ. ನಾವು ಮನುಷ್ಯರಾದವ್ರು ಏನು ಮಾಡ್ತಾ ಇದ್ದೇವೆ ಅಂತ ಕೇಳಿದ್ರೆ ಆ ಋಷಿ ಪ್ರಣೀತವನ್ನು ತೆಗೆದು ಸೈಡಿಗೆ ಹಾಕಿ ನಮಗೆ ಹೇಗೆ ಬೇಕೋ ಹಾಗೆ ನಾವು ಆಡಂಬರವನ್ನು ಮಾಡ್ತಾ ಇದ್ದೇವೆ. ಅದರಿಂದ ಖಂಡಿತ ದೇವತಾನುಗ್ರಹ ಅನ್ನುವಂಥದ್ದು ಆಗೋದಿಲ್ಲ. ನೀವು ಯಾವಾಗ ಶಾಸ್ತ್ರವನ್ನು ಸಂಪ್ರದಾಯವನ್ನು ಬಿಡ್ತಾ ಹೋಗ್ತೀರಿ ನಿಮಗೆ ಅಷ್ಟು ತೊಂದರೆಗಳು ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಈ ನಾಗನಿಗೆ ಸಂಬಂಧಿತವಾಗಿರುವಂಥ ದೋಷಾದಿಗಳು ಅನ್ನುವಂಥದ್ದು ಅದು ತುಂಬ ದೊಡ್ಡದಾಗಿರತಕ್ಕಂಥ ನಿರ್ಗತಿಕನನ್ನು ಸಮೇತ ಅತಿ ಶ್ರೀಮಂತನಾಗಿ ಕೊಂಡೋಗುವಂಥ ಯೋಗ್ಯತೆಯೂ ಉಂಟು. ಅತಿ ಮೇಲಿರುವಂಥ ಶ್ರೀಮಂತನನ್ನು ಕೆಳಗಡೆ ಹಾಕಲಿಕ್ಕೂ ಗೊತ್ತು. ಮತ್ತು ನಾಗ ಮತ್ತು ಶನೇಶ್ವರ, ರಾಹು, ಕೇತು ಇವೆಲ್ಲದಕ್ಕೂ ಉಂಟು. ರಾಹು ಅನ್ನುವಂಥದ್ದು ನಾವು ಹಿಂದೆ ಎಲ್ಲ ಕೇಳಿದ್ವಿ ಕಥೆನ. ರಾಹು ಅನ್ನುವಂಥವನೇನು ಅಂತ ಕೇಳಿದರೆ ತಲೆ, ಆದರೆ ಕೇತು ಅನ್ನುವಂಥವನು ಬಾಲ ಅಂತ ಹೇಳಿ. ಅದರಿಂದನೇ ಕಾಳಸರ್ಪ ಯೋಗ ಅನ್ನುವಂಥದ್ದು ಉಂಟಾಗುವಂಥದ್ದು. ಈ ನಾಗನನ್ನೂ ಸಮೇತ ನಾವು ಬಾಧೆಯಲ್ಲಿ ಹಾಗೆ ಹೇಗೆಲ್ಲ ನಮಗೆ ಗೊತ್ತಾಗ್ತದೆ ಅಂದರೆ ರಾಹುರ ಬಾಧಕದಲ್ಲಿರುವಂಥ ರಾಹು ಅಂತ ಹೇಳಿ. ಬಾಧೆಯಲ್ಲಿ ಇನ್ನು ಕೆಲವೊಂದು ಗಣಿತ ಲೆಕ್ಕಾಚಾರಗಳಿದ್ದಾವೆ. ಕುಂಡಲಿಯಲ್ಲಿ ಆ ಒಂದು ಜಾಗದಲ್ಲಿ ಆ ದೋಷ ಅನ್ನುವಂಥದ್ದು ಆ ರಾಹು ಇದ್ದ ಅಂತಾದರೆ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂತಹ ಪರಿಹಾರಗಳನ್ನು ಮಾಡಿದರೆ ಮಾತ್ರ ಸರಿಯಾಗ್ತದೆ. ಬಿಟ್ಟರೆ ಇನ್ಯಾವುದೂ ಸಾಧ್ಯತೆ ಇಲ್ಲ. ನಮಗೆ ಶೀಘ್ರಾತಿ ಶೀಘ್ರವಾಗಿ ಫಲ ಕೊಡುವಂಥದ್ದು ಯಾವುದು ಅಂತ ಕೇಳಿದರೆ ಸರ್ಪಾದಿ ಅಷ್ಟಕುಲ ನಾಗೇಂದ್ರ ಅಂತ ಹೇಳಿ. ಸಹಸ್ರವಕ್ತಂ ದ್ವಿಸಹಸ್ರ ಜಿಹ್ವಂ ಸಹಸ್ರ ವಕ್ತ್ರಂ ಅಂತ ಹೇಳಿದರೆ ಈ 1,000 ಕೈಗಳಂತೆ. ಸಹಸ್ರವಕ್ತಂ ದ್ವಿಸಹಸ್ರ ಜಿಹ್ವಂ ಅಂತ ಹೇಳಿದರೆ 2,000ದಷ್ಟು ಅವನಿಗೆ ನಾಲಿಗೆ ಅಂತ. ದ್ವಿಸಹಸ್ರ ಜಿಹ್ವ. ಪಿಶಂಗ ನೇತ್ರಂ ಕಪಿಲ, ಕೆಂಪು ಕಣ್ಣು ಪಿಶಂಗ ನೇತ್ರ ಅಂತ ಹೇಳಿ. ಪಿಶಂಗ ನೇತ್ರಂ ಕಪಿಲ ವಿಷಾಯುಧಂ. ಅವನಿಗೆ ಆಯುಧ ಯಾವುದು ಅಂತ ಕೇಳಿದರೆ ವಿಷಾಯುಧವೇ ಅವನ ಆಯುಧವಂತೆ. ವಿಷಾಯುಧ ಅಂತ ಪ್ರೋಜ್ಜಲ ತನ್ನಾಹಾರನ ಪ್ರಣತೋಸ್ಮಿ ನಿತ್ಯಂ ಅನ್ನುವಂಥದ್ದು. ಹಾಗಾಗಿ ಇವನಲ್ಲಿ ಅಗಾಧವಾಗಿರ್ತಕ್ಕಂಥ ಶಕ್ತಿ ಇದೆ. ನಿಧಿ ಸ್ವಾಧೀನಕಾರಕ ಅಂತಲೂ ಹೇಳಿದ್ದಾರೆ. ಅಂತ ಹೇಳಿದರೆ ನಮ್ಮ ನಿಧಿಯನ್ನು ಅಂತ ಹೇಳಿದರೆ ನಮ್ಮ ಸಂಪತ್ತನ್ನು ಸಂರಕ್ಷಣೆ ಮಾಡುವಂಥದ್ದು ಎಲ್ಲವೂ ಅವನಲ್ಲಿದೆ. ಯಾವುದು ಸಂಪತ್ತು ಅಂತ ಕೇಳಿದರೆ ಈಗ ನಾನು ತಂದೆಯಾಗಿ ಇದ್ದೆ ಅಂತ ಅದು ಮಗಳಿಗೆ ಅಪ್ಪ ಅಂತ ಕರೆದ್ರು ಕೂಡಲೇ ತಂದೆ ತತ್ವ ಅನ್ನುವಂಥದ್ದು ಬರ್ತದೆ. ಹಾಗೆ ತಂದೆ ತತ್ವ ಅಂದ್ರೂ ಕೂಡಲೇ ನಂತರದಲ್ಲಿ ತಾಯಿ ಮತ್ತು ಹೆಂಡತಿ. ಯಾರಿಗೆ ಯಾವ್ಯಾವ ರೀತಿಯಾಗಿ ನಾನು ಇರ್ತೇನೋ ನನ್ನ ಮನಸ್ಸನ್ನು ಬದಲಾವಣೆ ಮಾಡುವಂಥ ಶಕ್ತಿ ಯಾರಿಗಿದೆ ಕೇಳಿದರೆ ರಾಹುವಿಗಿದೆ. ನನ್ನ ಬುದ್ಧಿಯನ್ನು ವಿಚಲಿತ ಮಾಡುವಂಥ ಶಕ್ತಿ ಯಾರಿಗಿದೆ ಅಂತ ಕೇಳಿದರೆ ರಾಹುವಿಗಿದೆ ಅಂತ ಹೇಳಿದರೆ ನಾಗನಿಗೆ ಉಂಟು. ಮತ್ತು ಇರುವಂಥ ತೊಂದರೆಗಳನ್ನು ಅತಿ ಹೆಚ್ಚು ಮಾಡುವಂಥ ಯೋಗ್ಯತೆಗಳು ಅನ್ನುವಂಥದ್ದಿದೆ. ಕೆಲವರಿಗೆಲ್ಲ ನಾವು ಪ್ರಶ್ನೆ ಅಂದರೆ ಇಲ್ಲಿ ಜಾತಕವನ್ನು ವಿಮರ್ಶೆ ಮಾಡಿದಾಗ ನೀವು ಒಮ್ಮೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತೇವೆ. ಇಲ್ಲ ಅಂತ ಹೇಳಿದರೆ ನಾಗನನ್ನು ಆರಾಧನೆ ಮಾಡಿ ಅಂತ ಹೇಳ್ತೇವೆ. ಯಾಕೆಂದರೆ ನಾಗ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನೆ. ಯಾರಿಗೆ ದೋಷಪೂರಿತವಾಗಿದ್ದಾನೋ ಆ ದೋಷವನ್ನು ಪರಿಹಾರ ಮಾಡ್ಕೊಂಡು ಬಿಟ್ಟರೆ ಆಯಿತು, ಎಲ್ಲವನ್ನ ಬಿಡ್ತಾನೆ. ಇಲ್ಲ ಅಂದರೆ ಎಲ್ಲದನ್ನು ತೆಗೆದುಕೊಂಡು ಬಂದು ತನ್ನ ಬುಡದಲ್ಲಿ ಇಟ್ಕೊಳ್ತಾನೆ. ಅದೇ ನಾವು ಅನುಗ್ರಹ ಇತ್ತು ಅಂತಾದರೆ ನಿಮಗೆ ಏನು ಸಲ್ಲಬೇಕೋ ಆ ಸಲ್ಲುವಂಥ ಎಲ್ಲ ಕೆಲಸಗಳು ಸಮೇತ ತೊಗೊಂಬಂದು ನಿಮ್ಮ ಹತ್ರ ತಂದೊಡ್ಡು ಬಿಡ್ತಾನೆ. ಇಲ್ವಾ ದೀರ್ಘಕಾಲವಾಗಿರ್ತಕ್ಕಂತಹ ಕಾರಾಗೃಹ ಯೋಗವನ್ನು ಕೊಡುವಂಥ ಯೋಗಗಳು ಸಮೇತ
ನಾಗನಲ್ಲುಂಟು. ಯಾಕೆ ಅಂತ ಕೇಳಿದರೆ ನಾಗ ಅನ್ನುವಂಥವನು ರಕ್ಷಣಕಾರಕನಾಗಿರುವಂಥವನು ಒಂದು ದೃಷ್ಟಿಯಲ್ಲಿ. ಇನ್ನೊಂದು ಭಾಗದಲ್ಲಿ ರಕ್ಷಣೆಗಾಗಿ ಇಟ್ಕೊಳ್ಳುವಂಥದ್ದು ಯಾವ ರೀತಿ ಇಟ್ಕೊಳ್ಬೋದು, ಹಿಂದೆ ಎಲ್ಲ ನಾವು ಯಾವ್ದು ಫಿಲಮಲ್ಲೆಲ್ಲ ಕೇಳಿರ್ಬೋದು, ಅದಕ್ಕೆ ನಾಗನ ರಕ್ಷೆ ಇದೆಯಪ್ಪ, ನಾಗ ಅಲ್ಲಿ ಅದನ್ನು ಕಾಯ್ತಾ ಇದ್ದಾನಪ್ಪ ಅನ್ನುವಂಥದ್ದೆಲ್ಲ. ಇದೆಲ್ಲ ಯಾಕೆ ಅಂದರೆ ನಾನು ಆಗಲೇ ಹೇಳಿದಂತೆ ರಕ್ಷಣೆಗೆ ಸಂಬಂಧಿತವಾಗಿರ್ತಕ್ಕಂಥ ಕೆಲಸಗಳು ಇವರಲ್ಲುಂಟು. ಈ ನಾಗನ ಅಸ್ತ್ರ ಅನ್ನುವಂಥದ್ದೊಂದಿದೆ. ಇನ್ನು ಈ ವಿಷಯಗಳನ್ನೆಲ್ಲ ತೆಗೆದು ಸೈಡಿಗೆ ಇಟ್ವಿ ಅಂತ ಆದರೆ ಕೆಲವೊಂದು ವಿಧಿವಿಧಾನಗಳಲ್ಲಿ ನಾವು ನಾಗಾಸ್ತ್ರವನ್ನು ಬಳಸ್ತೇವೆ. ಅಂತ ಹೇಳಿದರೆ ನಾಗನನ್ನು ಅಸ್ತ್ರವಾಗಿ ಬಳಸಿ ಇನ್ನೊಂದು ಕಡೆ ಯಾವುದೋ ಒಂದು ಚುಚ್ಚುವಂಥದ್ದು. ಈಗ ನನಗೆ ಎದುರುಗಡೆ ಇರುವಂಥದ್ದು ಏನೋ ಒಂದು ಚುಚ್ಚಬೇಕು ಅನ್ನುವಂಥದ್ದಿದ್ರೆ ಈ ನಾಗಾಸ್ತ್ರವನ್ನು ಮಾಡಿಯೇ ಅದನ್ನು ಚುಚ್ಚುತ್ತೇನೆ ಅನ್ನುವಂಥ ಭಾವನೆ. ನನಗೆ ಯಾವುದೋ ಒಂದು ಕೆಲಸ ಆಗಬೇಕಂತಾದರೆ ನಾಗಾಸ್ತ್ರವನ್ನು ಬಳಸಿಕೊಂಡು ಆ ಕೆಲಸವನ್ನು ಮಾಡ್ಬೋದು ಅಂತೇಳಿ. ಆಮೇಲೆ ಇನ್ನು ಅಷ್ಟದಿಗ್ಬಂಧನಾದಿಗಳಿಗೂ ಅಷ್ಟೇ ನಾಗದಿಗ್ಬಂಧನ ಅಂತ ಹೇಳಿ ಮಾಡ್ತಾರೆ. ಈ ಎಲ್ಲ ವಿಷಯಗಳು ಇದೆಲ್ಲ ವಾಮ ಮಾರ್ಗದಲ್ಲಿ ಬರುವಂಥದ್ದು. ನಾ ಇಷ್ಟೊತ್ತು ಹೇಳಿದಂಥದ್ದು ಈ ಸರಿಯಾಗಿ ವೈದಿಕ ಮಾರ್ಗದಲ್ಲಿ. ಇನ್ನು ಕೆಲವೊಂದು ವಿಚಾರಗಳಲ್ಲಿ ನಾಗ ಮಾರ್ಗದಲ್ಲೂ ಈ ವಾಮ ಮಾರ್ಗದಲ್ಲೂ ಸಮೇತ ಇವುಗಳನ್ನು ತುಂಬ ವಿಶೇಷವಾಗಿ ಬಳಕೆ ಮಾಡುವಂಥ ವಿಷಯಗಳಿದ್ದಾವೆ. ಇನ್ನು ಕೆಲವರು ಇದರ ವಿಷ ಸಂಗ್ರಹಣೆಯನ್ನು ಮಾಡುವಂಥದ್ದು, ಹಾಗೆ ನಾಗನ ಹಲ್ಲನ್ನು ಕಿತ್ತು ಆಟಿಕೆಗಳಿಗೆ ಬಳಸುವಂಥದ್ದು, ಹಾಗೆ ನಾಗನನ್ನು ಹಿಡಿದುಕೊಂಡು ಅದರಿಂದ ಆಡಿಸುವಂಥದ್ದು. ಇವೆಲ್ಲವೂ ಸಮೇತ ಮನುಷ್ಯನಿಗೆ ತೊಂದರೆ ಕೊಡುವುದಲ್ದಲೆ ಯಾವೊಂದು ಕ್ಷೇತ್ರದಲ್ಲಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೋ ಅದರ ಸುತ್ತ ಇರೋರಿಗೆಲ್ಲರಿಗೂ ಆ ದೋಷವನ್ನು ಅಂಟಿಸ್ತದೆ. ಹಾಗಾಗಿ ನಾವು ಹೇಳುವುದೇನು ಅಂತ ಕೇಳಿದ್ರೆ ಎಲ್ಲರೂ ಹೇಳುವುದು, ನೀವು ಎಲ್ಲಿ ತಪ್ಪನ್ನು ನೋಡ್ತಾ ಇದ್ದೀರಿ ಅಲ್ಲಿ ನೀವು ಖಂಡಿಸಬೇಕು. ಅದು ನೀವು ಈಗ ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ಈಗ ನಾನು ಸುಮ್ಮನಾದೆ ಅಂತೇಳಿ ನೀವು ಸುಮ್ಮನಾಗ್ಬಿಟ್ರಿ ಅಂತ ಆದರೆ ರಕ್ಷಣೆ ಮಾಡುವವರು ಯಾರು? ಹಾಗಾಗಿ ಎಲ್ಲೇ ನಾಗನ ವಿಷ ಸಂಗ್ರಹಣೆ ಮಾಡುವಂಥದ್ದು ಅಥವಾ ನಾಗನನ್ನು ಹೊಡೆದು ಅಥವಾ ಅದನ್ನು ಟ್ರೈನ್ ಮಾಡಿ ಇಟ್ಕೊಳ್ಳುವಂಥದ್ದು, ಈ ಥರದ್ದು ಎಲ್ಲೇ ಕಂಡ್ರೂ ಸಮೇತ ನೀವು ಸ್ವಲ್ಪ ಅದಕ್ಕೆ ಅವರಿಗೆ ತಿಳಿ ಹೇಳುವಂಥ ಕೆಲಸವೋ ಅಥವಾ ತಕ್ಷಣದ ಆರಕ್ಷಕ ಠಾಣೆಗೆ ಹೇಳುವಂಥದ್ದು ಈ ರೀತಿ ಮಾಡುವಂಥದ್ದು ಮಾಡಿದಾಗ ಏನಾಗ್ತದೆ ಕೇಳಿದ್ರೆ ಅಟ್ಲೀಸ್ಟ್ ಆ ಸಂದರ್ಭದಲ್ಲಾದರೂ ಅದನ್ನು ತಡಿಲಿಕ್ಕೆ ನಾವು ಪ್ರಯತ್ನ ಪಟ್ಟವಲ್ಲ, ಹಾಗಾಗಿ ಬರುವಂಥ ದೋಷ ಅನ್ನುವಂಥದ್ದು ಕಮ್ಮಿ ಆಗ್ತದೆ. ಹಾಗಾಗಿ ನಾಗನ ವಿಷಯಗಳು ತುಂಬ ಅಪಾಯಕಾರಿಯಾಗಿರುವಂಥದ್ದು. ಅದನ್ನು ಹೇಗೆ ನಾವು ಅನುಗ್ರಹಕಾರಕನಾಗಿದ್ದಾನೋ ಅಷ್ಟೇ ಕೋಪತತ್ವ. ಯಾಕಂದರೆ ಬೇರೆ ದೇವ್ರ ಹತ್ರ ಎಲ್ಲ ಎಂತ ಇರ್ತದೆ ಹೇಳಿ, ನಾವು ಮೊನ್ನೆ ಎಲ್ಲ ನವರಾತ್ರಿ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಖಡ್ಗ ತ್ರಿಶೂಲ ಇದನ್ನೆಲ್ಲ ಇಟ್ಕೊಂಡಿದ್ರು ಅಂದರೆ ಹೊಡಿಲಿಕ್ಕೆ ಅಂತ ಹೇಳಿ. ಆದರೆ ನಾಗನ ಹತ್ರ ಇರುವಂಥ ಆಯುಧ ಯಾವುದು? ವಿಷಾಯುಧ. ಪ್ರೋಜ್ವಲದಂಟ್ರ ಬಾಹು ವಿಷಾಯುಧಂ ಪ್ರೋಜ್ವಲದಂಟ್ರ ಬಾಹು. ವಿಷವೇ ಆಯುಧವಂತೆ ಅವನಿಗೆ. ಅವನು ಯಾಕಂದರೆ ನಾಗನವೀಗ ಕೆಲವೊಂದು ಹಾವುಗಳೆಲ್ಲ ಸುಮ್ಮನೆ ಹೀಗೆ ಮೂಸಿದ್ರೆ ಸಾಕಂತೆ, ನಾವು ಹೋಗಿ ಬಿಡುವಂಥ ವಿಷಗಳೆಲ್ಲ ಅವರಲ್ಲಿ ಇರ್ತದಂತೆ. ಹಾಗಾಗಿ ನಾಗನ ವಿಷಯದಲ್ಲಿ ಯಾರು ಆಟ ಆಡುವಂಥದ್ದು ಅಥವಾ ಸುಮ್ಮನೆ ತಮ್ಮ ಅನುಕೂಲಕ್ಕಾಗಿ ಮತ್ತೊಂದೇನೋ ಮಾಡುವಂಥದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ನಾಗನನ್ನು ಅನುಗ್ರಹ ಪಡೆದುಕೊಂಡು ಶ್ರೀಮಂತರಾಗಿ ಸುಖದಿಂದ ಇರಿ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೇವೆ. ಖಂಡಿತ ಗುರುಜಿ. ಈ ನಾಗರ ಕಲ್ಲಿಗೆ ಹಾಲನ್ನು ಎರೀತಾರೆ, ಇದರ ಸರಿಯಾದ ಕ್ರಮ ಯಾವುದು ಅಂತ? ನಾಗರ ಕಲ್ಲಿಗೆ ಹಾಲನ್ನು ಎರೆಯುವಂಥದ್ದಲ್ಲ. ಈಗ ನೋಡಿ, ಒಂದು ಧರ್ಮ ಅನ್ನುವಂಥದ್ದು ಇರ್ತದೆ, ವೃತ್ತಿ ಧರ್ಮ ಅನ್ನುವಂಥದ್ದು. ಈಗ ನಾನೇ ಇಲ್ಲಿ ಮಾತಾಡ್ತೇನೆ, ನಂಗೆ ಮಾತಾಡ್ಲಿಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ನೀವು ಬೇಡ, ನೀವು ಹೊರಗಡೆ ಹೋಗಿ ಅಂತ ಹೇಳಿದರೆ ಅದು ವೃತ್ತಿ ಧರ್ಮ ಅನ್ನುವಂಥದ್ದಲ್ಲ. ಹಾಗೆ ಯಾವ ಕೆಲಸವನ್ನು ಯಾರು ಮಾಡಬೇಕು ಅವರೇ ಮಾಡಬೇಕು. ಹಾಗಾಗಿ ಈ ನಾಗನ ಕೆಲಸಗಳನ್ನು ಮಾಡಲಿಕ್ಕೆ ಶಾಸ್ತ್ರಯುಕ್ತವಾಗಿ ಮಾಡಬೇಕೇ ಹೊರತು ನಮಗೆ ಮನಸ್ಸಿಗೆ ಬಂದಂಗೆ ಮಾಡೋದಲ್ಲ. ಎಲ್ಲ ದೇವಸ್ಥಾನಗಳಲ್ಲೂ ಇವತ್ತೇನಾಗಿದೆ, ಹೋಗಿ ದೇವಸ್ಥಾನದ ನೀರು ಹಾಲು ಹಾಕ್ತಾರೆ ಕಲ್ಲಿಗೆ, ಆ ಕಡೆಯಿಂದ ನೋಡಿದ್ರೆ ಹುಳ ಹರಿದಾಡ್ತಾ ಇರ್ತದೆ, ಕೊಳತು ಹೋಗಿರ್ತದೆ. ಯಾಕೆ ಆ ಕೆಲಸಗಳನ್ನೆಲ್ಲ ಮಾಡಿ ನೀವು ಇನ್ನೂ ಕಷ್ಟವನ್ನು ಜಾಸ್ತಿ ಮಾಡ್ತೀರಿ? ಅಲ್ಲಿರುವಂಥ ಇರ್ತಾರೆ, ಪುರೋಹಿತರಿಗೆ ಅವ್ರದ್ದು ಏನು ಒಂದು ಹೊತ್ತಿನ ಸಂಭಾವನೆ ಇದೆಯೋ ಅದನ್ನು ಕೊಡಿ. ಅವರು ಶಾಸ್ತ್ರಯುಕ್ತವಾಗಿ ಪೂಜೆಯನ್ನು ಮಾಡಿ ಕೊಡ್ತಾರೆ. ನೀವು ಏನೇನೋ ಮಾಡಿ ನಂಗೆ ಅರ್ಜೆಂಟ್ ಇದೆ ಅಂತೇಳಿ ಒಂದು ಅರ್ಧ ಲೀಟ್ರ್ ಹಾಲು ತಗೊಂಡೆ ಮೇಲ್ಗಡೆ ಕಿತ್ತೆ ಹೀಗೆ ಹಾಕಿ ಅಲ್ಲೇ ಬಿಸಾಡ್ ಹೋದೆ ಅಂದ ಕಾಲದಲ್ಲಿ ಅದರ ಸುತ್ತ ಏನಾಯಿತು, ನೀವೇ ಮಲಿನತೆಗೆ ಕಾರಣ ಆದಂತೆ ಆಯಿತು. ಹಾಗಾಗಿ ಆ ಮಲಿನತೆ ಮಾಡಿದಾಗ ಎಲ್ಲಿ ಬಿಡುವುದಿಲ್ಲ ಸರ್ಪ, ಮತ್ತೆ ನನ್ನ ಜಾಗವನ್ನು ನೀವು ಮಲಿನತೆ ಮಾಡಿದ್ಯಾ ಅಂತೇಳಿ ಮತ್ತೂ ದೋಷಗಳನ್ನು ಅನುಭವಿಸ್ತೀರಿ. ಅಲ್ಲೇ ಇರುವಂಥ ಬ್ರಾಹ್ಮಣರ ಹತ್ರ ಈ ಪೂಜಾ ಕೆಲಸಗಳನ್ನು ಮಾಡಿಸಿ, ನೀವು ಮಾಡೋದಕ್ಕಿಂತ ಹೆಚ್ಚಾಗಿ ಅವರು ಮಾಡಿ ಆ ಫಲವನ್ನು ನಿಮಗೆ ಕೊಡ್ತಾರೆ. ಜನರಲ್ ಪವರ್ ಆಫ್ ಅಟಾರ್ನಿ ಅನ್ನುವಂಥದ್ದು ಕೊಡೋದೇ ಅದಕ್ಕೆ. ಋತ್ವಿಗ್ವರಣೆ ಅಂತ ಹೇಳಿ ಸಂಸ್ಕೃತದಲ್ಲಿ ಹೇಳ್ತಾರೆ. ಆ ಋತ್ವಿಗ್ವರಣೆಯನ್ನು ಕೊಟ್ಟಾಗ ಆ ಫಲವನ್ನು, ಆ ಪೂಜಾ ಪುನಸ್ಕಾರಾದಿಗಳನ್ನು ಮಾಡಿ ಹಣ್ಣುಕಾಯಿ ಮುಖಾಂತರವಾಗಿ ನಾಗನ ಪ್ರಸಾದವನ್ನು ನಿಮಗೆ ಕೊಡ್ತಾರೆ. ಹಾಗಾಗಿ ಬ್ರಾಹ್ಮಣರ ಹತ್ರ ಪೂಜೆಯನ್ನು ಮಾಡಿಸಿ ನಾಗನ ಅನುಗ್ರಹಗಳನ್ನು ಪಡೆದುಕೊಳ್ಳಿ ಎನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಖಂಡಿತ ಗುರುಜಿ. ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.